ಓನ್ಲಿ ನ್ಯಾಷನಲೈಸ್ ಪಾರ್ಟಿ ಉಳಿತಾರೆ. MP ಟು ಗ್ರಾಮ ಪಂಚಾಯತ್ವರೆಗೂ ಒಂದೇ ಪಾರ್ಟಿ ಇರುತ್ತೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ. ಆಮೇಲೆ ಕಾಸ್ಟ್ ಆಫ್ ಎಲೆಕ್ಷನ್ ಖರ್ಚು ಕಡಿಮೆ ಆಗುತ್ತೆ. ಎಲೆಕ್ಷನ್ಗೋಸ್ಕರನೇ ಓಡಾಡಬೇಕು, ಅವೆಲ್ಲ ಕಡಿಮೆ ಆಗುತ್ತೆ. ಅಟ್ ಎ ಟೈಮ್ ಆಗೋದ್ರಿಂದ ಅಟ್ಲೀಸ್ಟ್ 7 times 8 times ಟರ್ನ್ ಮಾಡೋದ್ರಿಂದ ಎಲೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಜನ ಕಡಿಮೆ ಆಗುತ್ತೆ. ಒನ್ಸ್ ಫಾರ್ 5 yearsಗೆ ಒಂದೇ ಸಲ ಆಗುತ್ತೆ. ಆಮೇಲೆ ಡೆವಲಪ್ಮೆಂಟ್ಗೆ ಈಸಿ ಆಗುತ್ತೆ. ಈಗ ಒಂದ್ಸಲ ಈಗ ಆಂಧ್ರನಲ್ಲಿ ನಡೀತು, ಕರ್ನಾಟಕ ನಡೀತು, ತೆಲಂಗಾಣದಲ್ಲಿ ನಡೀತು, ಮಹಾರಾಷ್ಟ್ರಲ್ಲಿ ನಡೀತು. ಈಗ ಇದೇ ಒಂದು 5 years ಇದೇ ನಡೀತಾ ಇರುತ್ತೆ. ಇದೆಲ್ಲ ಕಟ್ ಆಫ್ ಆಗುತ್ತೆ. ಆಮೇಲೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರುತ್ತೆ. ಆಮೇಲೆ ಪಾರ್ಲಿಮೆಂಟಲ್ಲೂ 2 ಪಾರ್ಟಿ ಇರುತ್ತೆ. ಅದರಿಂದ ರೀಸನಬಲ್ ಪಾರ್ಟಿ ಎಲ್ಲ ಹೋಗುತ್ತೆ. ಇದೊಂದು ಒಳ್ಳೆಯದಾಗುತ್ತೆ ನನ್ನ ಅಭಿಪ್ರಾಯ ಅಷ್ಟೇ. ಸರ್, ಇವಾಗ ಇವಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ಸು, ಲೋಕಸಭಾ ಎಲೆಕ್ಷನ್ಸು ಅಟ್ ಎ ಟೈಮ್ ನಡೆಯುತ್ತೆ ಅನ್ನೋದಾದ್ರೆ ಅದು ನಿಜಕ್ಕೂ ಸಾಧ್ಯ ಇದೆ? ಯಾಕಾಗಲ್ಲ? ವೈ ಇಟ್ಸ್ ನಾಟ್ ಪಾಸಿಬಲ್? ಅದಕ್ಕೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ಒಂದು ಟೀಮ್ ಇರುತ್ತೆ, ದೇ ಕ್ಯಾನ್ ಅರೇಂಜ್ ಇಟ್ ಅಲ್ವಾ? ಇದು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ದೇ ನೋ ಹೌ ಟು ಅರೇಂಜ್ ದಟ್. MLA ಕ್ಯಾಂಡಿಡೇಟ್ಸ್ ಅಲ್ಲಿ ಸೋತ್ರೆ MLCಗೆ ನಿಂತ್ಕೊಳ್ಳೋರು ಇದ್ದಾರೆ, ಎಲ್ಲ ಅಟ್ ಎ ಟೈಮ್ ಆಗ್ಬಿಟ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಅಂತ. ಏನಕ್ಕೆ ಕಷ್ಟ? ಅದಕ್ಕೊಂದು ಸಿಸ್ಟಮ್ ಇರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಅದೇನೋ ಯಾಕಂದರೆ ಬೇರೆ ದೇಶದಲ್ಲಿ ಮಾಡಿರ್ತಾರೆ, ಅದನ್ನ ಇಲ್ಲಿ ಕಾಪಿ ಮಾಡೋದು. ಅದೇ ಸೇಮ್ ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುತ್ತೆ. ಅದನ್ನ ನೋಡೇ ಇಲ್ಲಿ ಮಾಡೋದು. ಇಲ್ಲಿ ಇವರು ನ್ಯೂಲಿ ಕ್ರಿಯೇಟ್ ಮಾಡೋಕ್ಕಲ್ಲ. ಸಮ್ವೇರ್ ಇಲ್ಲಿ ಪಾಸಿಬಲ್ ಆಗಿರುತ್ತೆ, ಅದನ್ನೇ ಇಲ್ಲಿ ಕಾಪಿ ಮಾಡಿರ್ತಾರೆ ಅಷ್ಟೇ, ಅದು ಇನ್ನೇನಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.